ಚಳಿ ಇಂಥ ಪರಿಸ್ಥಿತಿ ಆದ್ರೆ ಇನ್ನು ಜಸ್ಟ್ ಇಮ್ಯಾಜಿನ್ ಮಡಿಕೇರಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರಬಹುದು ಅಂತ. ಮಡಿಕೇರಿಯಲ್ಲಿ ಮೈ ಕೊರೆಯುವಂತಹ ಚಳಿ ಈಗ ಬೆಂಗಳೂರಿಗಿಂತಲೂ 1-2 ಡಿಗ್ರಿ ಕಡಿಮೆ ಈಗ ಅಲ್ಲಿ ತಾಪಮಾನ ದಾಖಲಾಗಿರುವುದು. ಸಿಕ್ಕಾಪಟ್ಟೆ ಚಳಿ, ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಜನ ಅಲ್ಲಿ ಹೆದರುವಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಚಳಿ ಈಗ ಈ ದಿತ್ವಾ ಎಫೆಕ್ಟ್ ನಿಂದಾಗಿ ಅನೇಕ ಕಡೆಗಳಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಚಳಿ ಆಗ್ತಾ ಇದೆ. ಜೊತೆಯಲ್ಲಿ ಚಳಿಯ ಪ್ರಮಾಣ ಕೂಡ ಈಗ ಏರಿಕೆ ಆಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಹಿನ್ನೆಲೆಯಲ್ಲಿ ಮಂಜನಗರಿ ಮಡಿಕೇರಿಯಲ್ಲಿ ವಿಪರೀತ ಚಳಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಚಳಿ ಹೆಚ್ಚಾಗಿರುವಂತದ್ದು. ನಾವೀಗ ಮಡಿಕೇರಿಯ ರಾಜಾಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ವಾಕ್ ಬರ್ತಾರೆ, ಸ್ಥಳೀಯರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 3 ದಿವಸಗಳಿಂದ ಜನರು ಬರುವಂತದ್ದು ತೀರಾ ಕಡಿಮೆ ಆಗಿದೆ. ಯಾಕಂದ್ರೆ ವಿಪರೀತ ಚಳಿ ಇರೋದ್ರಿಂದ ವಯಸ್ಕರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಬರ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಜನಗಳು ಮಾತ್ರ ವಾಕ್ ಹೋಗ್ತಾ ಇದ್ದಾರೆ. ಈಗ ಮಡಿಕೇರಿಯಲ್ಲಿ ಮಾಮೂಲಿ ಚಳಿಗಾಲ ಆರಂಭವಾಗಲಿಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಚಳಿಗಾಲ ಆರಂಭ ಆಗಿಲ್ಲ. ಆದರೆ ಅದಕ್ಕಿಂತ ಮೊದಲೇ ದಿಢೀರಾಗಿ ಚಳಿ ಆರಂಭವಾಗಿರುವಂತದ್ದು. ಅದರಿಂದ ಬೆಳಿಗ್ಗೆ ಹೊತ್ತು ಹೆಚ್ಚು ಚಳಿ ಇರುವಂತದ್ದು. ಅಂದ್ರೆ ಇದು ಕೇವಲ 19 ಡಿಗ್ರಿಗೆ ಇಳಿದಿರುವಂತದ್ದು, ಅಷ್ಟೊಂದು ಚಳಿ ಇದೆ. ಮತ್ತೆ ಈಗ ವಿಪರೀತ ಚಳಿ ಇರೋದ್ರಿಂದ ಮೋಡ ಮತ್ತೆ ಮಳೆ ಇಲ್ಲ, ಮೋಡ ಇರೋದ್ರಿಂದ ಈ ಮಂಜಿನ ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ, ಕೇವಲ ಚಳಿ ಮಾತ್ರ ಇದೆ. ಅದರಿಂದ ಬರುವಂತವ್ರು ಎಲ್ಲರೂ ಸ್ವೆಟರ್ ಹಾಕಿ, ತಲೆಗೆ ಕ್ಯಾಪ್ ಹಾಕಿ ಬರುವಂತದ್ದು ಇಲ್ಲಿ ಸಾಮಾನ್ಯವಾಗಿದೆ. ಇದು ಕೆಳಗಡೆ ಏನು ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ, ಇದನ್ನು ವೀಕ್ಷಣೆ ಮಾಡ್ಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಇರಬಹುದು, ಸಂಜೆ ಇರಬಹುದು, ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತೆ ಇಲ್ಲಿ ಸೂರ್ಯಾಸ್ತ ಕೂಡ ಆಗುತ್ತೆ ಸಂಜೆ, ಅದನ್ನು ನೋಡಕ್ಕೆ ಕೂಡ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಈ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. ಸಮುದ್ರದ ರೀತಿಯಲ್ಲಿ, ಸಮುದ್ರದ ನೀರು ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತು. ಆದ್ರೆ ಈಗ ಈ ಮಳೆ ಮೋಡ ಇರೋದ್ರಿಂದ ಅದು ಯಾವುದು ಕಾಣ್ತಾ ಇಲ್ಲ, ಕೇವಲ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಇದು ಚಳಿ ಇರೋದ್ರಿಂದ ಈ ರೀತಿ ಆಗಿರುವಂತದ್ದು. ಕಳೆದ 3 ದಿವಸಗಳಿಂದ ಈ ವಾತಾವರಣ ಕಂಡು ಬರ್ತಾ ಇರುವಂತದ್ದು. ಇನ್ನೂ ಒಂದು ಕೆಲವು ದಿನಗಳ ಕಾಲ ಈ ಚಳಿ ಇರುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂದ್ರೆ ಮತ್ತೆ ಇಲ್ಲಿಗೆ ಮಂಜು ಬೀಳಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಚಳಿ ಇದೇ ರೀತಿ ಇರುತ್ತೆ. ಚಳಿ ಮಳೆ ಮೋಡ ಇದ್ರೆ ಮಂಜು ಬೀಳೋದು ಕಡಿಮೆ ಇರುತ್ತೆ. ಅದರಿಂದ ಈ ರೀತಿಯ ವಾತಾವರಣ ಕಂಡು ಬರುತ್ತೆ. ಅದರಿಂದ ಬರುವಂತ ಪ್ರವಾಸಿಗರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ. ಬೆಳಿಗ್ಗೆನೆ ಈ ಹೆಚ್ಚು ಚಳಿ ಇರೋದ್ರಿಂದ ಬರುವಂತರು ಕಡಿಮೆ ಆಗಿದ್ದಾರೆ. ಮತ್ತೆ ಇಲ್ಲಿ ಸ್ಥಳೀಯರು ಏನೆಂದ್ರೆ ದಿನಂಪ್ರತಿ ಇಲ್ಲಿ ವಾಕ್ ಬರುವಂತದ್ದು ಸ್ಥಳೀಯರು. ಅವರು ಕೂಡ ಈಗ ಈ ಚಳಿಗೆ, ಹೆಚ್ಚು ಚಳಿಗೆ ಅವರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬರ್ತಾ ಇಲ್ಲ. ಒಟ್ಟಾರೆ ಇನ್ನೂ ಒಂದು 2-3 ದಿನಗಳ ಕಾಲ ಈ ಚಳಿ ಇದೇ ರೀತಿ ಇದೆ ಅಂತ ಹೇಳುವಂತದ್ದು ಮಾಹಿತಿ ಸಿಕ್ಕಿರುವಂತದ್ದು. ಅದರಿಂದ ವಾಕ್ ಬರುವವರು ಕೂಡ ಕಡಿಮೆ ಇದ್ದಾರೆ. ಚಳಿ ಕಡಿಮೆ ಆದ ನಂತರ ಹೆಚ್ಚಿನ ಜನರು ಇಲ್ಲಿಗೆ ಬರಲಿಕ್ಕೆ ಆರಂಭವಾಗ್ತಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಂಗಳೂರಲ್ಲೇ ಚಳಿ ಇಂಥ ಪರಿಸ್ಥಿತಿ ಆದ್ರೆ ಇನ್ನು ಜಸ್ಟ್ ಇಮ್ಯಾಜಿನ್ ಮಡಿಕೇರಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರಬಹುದು ಅಂತ. ಮಡಿಕೇರಿಯಲ್ಲಿ ಮೈ ಕೊರೆಯುವಂತಹ ಚಳಿ ಈಗ ಬೆಂಗಳೂರಿಗಿಂತಲೂ 1-2 ಡಿಗ್ರಿ ಕಡಿಮೆ ಈಗ ಅಲ್ಲಿ ತಾಪಮಾನ ದಾಖಲಾಗಿರುವುದು. ಸಿಕ್ಕಾಪಟ್ಟೆ ಚಳಿ, ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಜನ ಅಲ್ಲಿ ಹೆದರುವಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಚಳಿ ಈಗ ಈ ದಿತ್ವಾ ಎಫೆಕ್ಟ್ ನಿಂದಾಗಿ ಅನೇಕ ಕಡೆಗಳಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಚಳಿ ಆಗ್ತಾ ಇದೆ. ಜೊತೆಯಲ್ಲಿ ಚಳಿಯ ಪ್ರಮಾಣ ಕೂಡ ಈಗ ಏರಿಕೆ ಆಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಹಿನ್ನೆಲೆಯಲ್ಲಿ ಮಂಜನಗರಿ ಮಡಿಕೇರಿಯಲ್ಲಿ ವಿಪರೀತ ಚಳಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಚಳಿ ಹೆಚ್ಚಾಗಿರುವಂತದ್ದು. ನಾವೀಗ ಮಡಿಕೇರಿಯ ರಾಜಾಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ವಾಕ್ ಬರ್ತಾರೆ, ಸ್ಥಳೀಯರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 3 ದಿವಸಗಳಿಂದ ಜನರು ಬರುವಂತದ್ದು ತೀರಾ ಕಡಿಮೆ ಆಗಿದೆ. ಯಾಕಂದ್ರೆ ವಿಪರೀತ ಚಳಿ ಇರೋದ್ರಿಂದ ವಯಸ್ಕರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಬರ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಜನಗಳು ಮಾತ್ರ ವಾಕ್ ಹೋಗ್ತಾ ಇದ್ದಾರೆ. ಈಗ ಮಡಿಕೇರಿಯಲ್ಲಿ ಮಾಮೂಲಿ ಚಳಿಗಾಲ ಆರಂಭವಾಗಲಿಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಚಳಿಗಾಲ ಆರಂಭ ಆಗಿಲ್ಲ. ಆದರೆ ಅದಕ್ಕಿಂತ ಮೊದಲೇ ದಿಢೀರಾಗಿ ಚಳಿ ಆರಂಭವಾಗಿರುವಂತದ್ದು. ಅದರಿಂದ ಬೆಳಿಗ್ಗೆ ಹೊತ್ತು ಹೆಚ್ಚು ಚಳಿ ಇರುವಂತದ್ದು. ಅಂದ್ರೆ ಇದು ಕೇವಲ 19 ಡಿಗ್ರಿಗೆ ಇಳಿದಿರುವಂತದ್ದು, ಅಷ್ಟೊಂದು ಚಳಿ ಇದೆ. ಮತ್ತೆ ಈಗ ವಿಪರೀತ ಚಳಿ ಇರೋದ್ರಿಂದ ಮೋಡ ಮತ್ತೆ ಮಳೆ ಇಲ್ಲ, ಮೋಡ ಇರೋದ್ರಿಂದ ಈ ಮಂಜಿನ ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ, ಕೇವಲ ಚಳಿ ಮಾತ್ರ ಇದೆ. ಅದರಿಂದ ಬರುವಂತವ್ರು ಎಲ್ಲರೂ ಸ್ವೆಟರ್ ಹಾಕಿ, ತಲೆಗೆ ಕ್ಯಾಪ್ ಹಾಕಿ ಬರುವಂತದ್ದು ಇಲ್ಲಿ ಸಾಮಾನ್ಯವಾಗಿದೆ. ಇದು ಕೆಳಗಡೆ ಏನು ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ, ಇದನ್ನು ವೀಕ್ಷಣೆ ಮಾಡ್ಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಇರಬಹುದು, ಸಂಜೆ ಇರಬಹುದು, ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತೆ ಇಲ್ಲಿ ಸೂರ್ಯಾಸ್ತ ಕೂಡ ಆಗುತ್ತೆ ಸಂಜೆ, ಅದನ್ನು ನೋಡಕ್ಕೆ ಕೂಡ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಈ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. ಸಮುದ್ರದ ರೀತಿಯಲ್ಲಿ, ಸಮುದ್ರದ ನೀರು ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತು. ಆದ್ರೆ ಈಗ ಈ ಮಳೆ ಮೋಡ ಇರೋದ್ರಿಂದ ಅದು ಯಾವುದು ಕಾಣ್ತಾ ಇಲ್ಲ, ಕೇವಲ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಇದು ಚಳಿ ಇರೋದ್ರಿಂದ ಈ ರೀತಿ ಆಗಿರುವಂತದ್ದು. ಕಳೆದ 3 ದಿವಸಗಳಿಂದ ಈ ವಾತಾವರಣ ಕಂಡು ಬರ್ತಾ ಇರುವಂತದ್ದು.
ಇನ್ನೂ ಒಂದು ಕೆಲವು ದಿನಗಳ ಕಾಲ ಈ ಚಳಿ ಇರುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂದ್ರೆ ಮತ್ತೆ ಇಲ್ಲಿಗೆ ಮಂಜು ಬೀಳಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಚಳಿ ಇದೇ ರೀತಿ ಇರುತ್ತೆ. ಚಳಿ ಮಳೆ ಮೋಡ ಇದ್ರೆ ಮಂಜು ಬೀಳೋದು ಕಡಿಮೆ ಇರುತ್ತೆ. ಅದರಿಂದ ಈ ರೀತಿಯ ವಾತಾವರಣ ಕಂಡು ಬರುತ್ತೆ. ಅದರಿಂದ ಬರುವಂತ ಪ್ರವಾಸಿಗರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ. ಬೆಳಿಗ್ಗೆನೆ ಈ ಹೆಚ್ಚು ಚಳಿ ಇರೋದ್ರಿಂದ ಬರುವಂತರು ಕಡಿಮೆ ಆಗಿದ್ದಾರೆ. ಮತ್ತೆ ಇಲ್ಲಿ ಸ್ಥಳೀಯರು ಏನಿದ್ರೆ ದಿನಂಪ್ರತಿ ಇಲ್ಲಿ ವಾಕ್ ಬರುವಂತದ್ದು ಸ್ಥಳೀಯರು, ಅವರು ಕೂಡ ಈಗ ಈ ಚಳಿಗೆ ಹೆಚ್ಚು ಚಳಿಗೆ ಅವರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬರ್ತಾ ಇಲ್ಲ. ಒಟ್ಟಲ್ಲಿ ಇನ್ನೂ ಒಂದು 2-3 ದಿನಗಳ ಕಾಲ ಈ ಚಳಿ ಇದೇ ರೀತಿ ಇದೆ ಅಂತ ಹೇಳುವಂತದ್ದು ಮಾಹಿತಿ ಸಿಕ್ಕಿರುವಂತದ್ದು. ಅದರಿಂದ ವಾಕ್ ಬರೋರು ಕೂಡ ಕಡಿಮೆ ಇದ್ದಾರೆ. ಚಳಿ ಕಡಿಮೆ ಆದ ನಂತರ ಹೆಚ್ಚಿನ ಜನರು ಇಲ್ಲಿಗೆ ಬರ್ಲಿಕ್ಕೆ ಆರಂಭವಾಗ್ತಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಂಗಳೂರಲ್ಲೇ ಚಳಿ ಇಂಥ ಪರಿಸ್ಥಿತಿ ಆದ್ರೆ ಇನ್ನು ಜಸ್ಟ್ ಇಮ್ಯಾಜಿನ್ ಮಡಿಕೇರಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರಬಹುದು ಅಂತ. ಮಡಿಕೇರಿಯಲ್ಲಿ ಮೈ ಕೊರೆಯುವಂತಹ ಚಳಿ ಈಗ ಬೆಂಗಳೂರಿಗಿಂತಲೂ 1-2 ಡಿಗ್ರಿ ಕಡಿಮೆ ಈಗ ಅಲ್ಲಿ ತಾಪಮಾನ ದಾಖಲಾಗಿರುವುದು. ಸಿಕ್ಕಾಪಟ್ಟೆ ಚಳಿ, ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಜನ ಅಲ್ಲಿ ಹೆದರುವಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಚಳಿ ಈಗ ಈ ದಿತ್ವಾ ಎಫೆಕ್ಟ್ ನಿಂದಾಗಿ ಅನೇಕ ಕಡೆಗಳಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಚಳಿ ಆಗ್ತಾ ಇದೆ. ಜೊತೆಯಲ್ಲಿ ಚಳಿಯ ಪ್ರಮಾಣ ಕೂಡ ಈಗ ಏರಿಕೆ ಆಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸೈಕ್ಲೋನ್ ಹಿನ್ನೆಲೆಯಲ್ಲಿ ಮಂಜನಗರಿ ಮಡಿಕೇರಿಯಲ್ಲಿ ವಿಪರೀತ ಚಳಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಚಳಿ ಹೆಚ್ಚಾಗಿರುವಂತದ್ದು. ನಾವೀಗ ಮಡಿಕೇರಿಯ ರಾಜಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ವಾಕ್ ಬರ್ತಾರೆ, ಸ್ಥಳೀಯರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 3 ದಿವಸಗಳಿಂದ ಜನರು ಬರುವಂತದ್ದು ತೀರಾ ಕಡಿಮೆ ಆಗಿದೆ. ಯಾಕಂದ್ರೆ ವಿಪರೀತ ಚಳಿ ಇರೋದ್ರಿಂದ ವಯಸ್ಕರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಬರ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಜನಗಳು ಮಾತ್ರ ವಾಕ್ ಹೋಗ್ತಾ ಇದ್ದಾರೆ. ಈಗ ಮಡಿಕೇರಿಯಲ್ಲಿ ಮಾಮೂಲಿ ಚಳಿಗಾಲ ಆರಂಭವಾಗಲಿಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಚಳಿಗಾಲ ಆರಂಭ ಆಗಿಲ್ಲ. ಆದರೆ ಅದಕ್ಕಿಂತ ಮೊದಲೇ ದಿಢೀರಾಗಿ ಈ ಚಳಿ ಆರಂಭವಾಗಿರುವಂತದ್ದು. ಅದರಿಂದ ಬೆಳಗಿನ ಹೊತ್ತು ಹೆಚ್ಚು ಚಳಿ ಇರುವಂತದ್ದು. ಅಂದ್ರೆ ಇದು ಕೇವಲ 19 ಡಿಗ್ರಿಗೆ ಇಳಿದಿರುವಂತದ್ದು, ಅಷ್ಟೊಂದು ಚಳಿ ಇದೆ. ಮತ್ತೆ ಈಗ ವಿಪರೀತ ಚಳಿ ಇರೋದ್ರಿಂದ ಮೋಡ ಮತ್ತೆ ಮಳೆ ಇಲ್ಲ, ಮೋಡ ಇರೋದ್ರಿಂದ ಈ ಮಂಜಿನ ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಚಳಿ ಮಾತ್ರ ಇದೆ. ಅದರಿಂದ ಬರುವಂತವ್ರು ಎಲ್ಲರೂ ಸ್ವೆಟರ್ ಹಾಕಿ, ತಲೆಗೆ ಕ್ಯಾಪ್ ಹಾಕಿ ಬರುವಂತದ್ದು ಇಲ್ಲಿ ಸಾಮಾನ್ಯವಾಗಿದೆ. ಇದು ಕೆಳಗಡೆ ಏನು ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ, ಇದನ್ನು ವೀಕ್ಷಣೆ ಮಾಡ್ಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಇರಬಹುದು, ಸಂಜೆ ಇರಬಹುದು, ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತೆ ಇಲ್ಲಿ ಸೂರ್ಯಾಸ್ತ ಕೂಡ ಆಗುತ್ತೆ ಸಂಜೆ, ಅದನ್ನು ನೋಡಕ್ಕೆ ಕೂಡ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಈ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. ಸಮುದ್ರದ ನೀರು ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತು. ಆದ್ರೆ ಈಗ ಈ ಮಳೆ ಮೋಡ ಇರೋದ್ರಿಂದ ಅದು ಯಾವುದು ಕಾಣ್ತಾ ಇಲ್ಲ. ಕೇವಲ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಇದು ಚಳಿ ಇರೋದ್ರಿಂದ ಈ ರೀತಿ ಆಗಿರುವಂತದ್ದು. ಕಳೆದ 3 ದಿವಸಗಳಿಂದ ಈ ವಾತಾವರಣ ಕಂಡು ಬರ್ತಾ ಇರುವಂತದ್ದು. ಇನ್ನೂ ಒಂದು ಕೆಲವು ದಿನಗಳ ಕಾಲ ಈ ಚಳಿ ಇರುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂದ್ರೆ ಮತ್ತೆ ಇಲ್ಲಿಗೆ ಮಂಜು ಬೀಳಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಚಳಿ ಇದೇ ರೀತಿ ಇರುತ್ತೆ. ಚಳಿ ಮಳೆ ಮೋಡ ಇದ್ರೆ ಮಂಜು ಬೀಳೋದು ಕಡಿಮೆ ಇರುತ್ತೆ. ಅದರಿಂದ ಈ ರೀತಿಯ ವಾತಾವರಣ ಕಂಡು ಬರುತ್ತೆ. ಅದರಿಂದ ಬರುವಂತ ಪ್ರವಾಸಿಗರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ. ಬೆಳಿಗ್ಗೆನೆ ಈ ಹೆಚ್ಚು ಚಳಿ ಇರೋದ್ರಿಂದ ಬರುವಂತರು ಕಡಿಮೆ ಆಗಿದ್ದಾರೆ. ಮತ್ತೆ ಇಲ್ಲಿ ಸ್ಥಳೀಯರು ಏನಿದ್ರೆ ದಿನಂಪ್ರತಿ ಇಲ್ಲಿ ವಾಕ್ ಬರುವಂತದ್ದು ಸ್ಥಳೀಯರು, ಅವರು ಕೂಡ ಈಗ ಈ ಚಳಿಗೆ ಹೆಚ್ಚು ಚಳಿಗೆ ಅವರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬರ್ತಾ ಇಲ್ಲ. ಒಟ್ಟಲ್ಲಿ ಇನ್ನೂ ಒಂದು 2-3 ದಿನಗಳ ಕಾಲ ಈ ಚಳಿ ಇದೇ ರೀತಿ ಇದೆ ಅಂತ ಹೇಳುವಂತ ಮಾಹಿತಿ ಸಿಕ್ಕಿರುವಂತದ್ದು. ಅದರಿಂದ ವಾಕ್ ಬರೋರು ಕೂಡ ಕಡಿಮೆ ಇದ್ದಾರೆ. ಚಳಿ ಕಡಿಮೆ ಆದ ನಂತರ ಹೆಚ್ಚಿನ ಜನರು ಇಲ್ಲಿಗೆ ಬರ್ಲಿಕ್ಕೆ ಆರಂಭವಾಗ್ತಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಂಗಳೂರಲ್ಲೇ ಚಳಿ ಇಂಥ ಪರಿಸ್ಥಿತಿ ಆದ್ರೆ ಇನ್ನು ಜಸ್ಟ್ ಇಮ್ಯಾಜಿನ್ ಮಡಿಕೇರಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರಬಹುದು ಅಂತ. ಮಡಿಕೇರಿಯಲ್ಲಿ ಮೈ ಕೊರೆಯುವಂತಹ ಚಳಿ ಈಗ ಬೆಂಗಳೂರಿಗಿಂತಲೂ 1-2 ಡಿಗ್ರಿ ಕಡಿಮೆ ಈಗ ಅಲ್ಲಿ ತಾಪಮಾನ ದಾಖಲಾಗಿರುವುದು. ಸಿಕ್ಕಾಪಟ್ಟೆ ಚಳಿ, ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಜನ ಅಲ್ಲಿ ಹೆದರುವಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಚಳಿ ಈಗ ಈ ದಿತ್ವಾ ಎಫೆಕ್ಟ್ ನಿಂದಾಗಿ ಅನೇಕ ಕಡೆಗಳಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಚಳಿ ಆಗ್ತಾ ಇದೆ. ಜೊತೆಯಲ್ಲಿ ಚಳಿಯ ಪ್ರಮಾಣ ಕೂಡ ಈಗ ಏರಿಕೆ ಆಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಸೈಕ್ಲೋನ್ ಹಿನ್ನೆಲೆಯಲ್ಲಿ ಮಂಜನಗರಿ ಮಡಿಕೇರಿಯಲ್ಲಿ ವಿಪರೀತ ಚಳಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಚಳಿ ಹೆಚ್ಚಾಗಿರುವಂತದ್ದು. ನಾವೀಗ ಮಡಿಕೇರಿಯ ರಾಜಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ವಾಕ್ ಬರ್ತಾರೆ, ಸ್ಥಳೀಯರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 3 ದಿವಸಗಳಿಂದ ಜನರು ಬರುವಂತದ್ದು ತೀರಾ ಕಡಿಮೆ ಆಗಿದೆ. ಯಾಕಂದ್ರೆ ವಿಪರೀತ ಚಳಿ ಇರೋದ್ರಿಂದ ವಯಸ್ಕರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಬರ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಜನಗಳು ಮಾತ್ರ ವಾಕ್ ಹೋಗ್ತಾ ಇದ್ದಾರೆ. ಈಗ ಮಡಿಕೇರಿಯಲ್ಲಿ ಮಾಮೂಲಿ ಚಳಿಗಾಲ ಆರಂಭವಾಗಲಿಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಚಳಿಗಾಲ ಆರಂಭ ಆಗಿಲ್ಲ. ಆದರೆ ಅದಕ್ಕಿಂತ ಮೊದಲೇ ದಿಢೀರಾಗಿ ಈ ಚಳಿ ಆರಂಭವಾಗಿರುವಂತದ್ದು. ಅದರಿಂದ ಬೆಳಗಿನ ಹೊತ್ತು ಹೆಚ್ಚು ಚಳಿ ಇರುವಂತದ್ದು. ಅಂದ್ರೆ ಇದು ಕೇವಲ 19 ಡಿಗ್ರಿಗೆ ಇಳಿದಿರುವಂತದ್ದು, ಅಷ್ಟೊಂದು ಚಳಿ ಇದೆ. ಮತ್ತೆ ಈಗ ವಿಪರೀತ ಚಳಿ ಇರೋದ್ರಿಂದ ಮೋಡ ಮತ್ತೆ ಮಳೆ ಇಲ್ಲ, ಮೋಡ ಇರೋದ್ರಿಂದ ಈ ಮಂಜಿನ ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಚಳಿ ಮಾತ್ರ ಇದೆ. ಅದರಿಂದ ಬರುವಂತವ್ರು ಎಲ್ಲರೂ ಸ್ವೆಟರ್ ಹಾಕಿ, ತಲೆಗೆ ಕ್ಯಾಪ್ ಹಾಕಿ ಬರುವಂತದ್ದು ಇಲ್ಲಿ ಸಾಮಾನ್ಯವಾಗಿದೆ.
ಇನ್ನು ಈ ಕೆಳಗಡೆ ಏನು ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ, ಇದನ್ನು ವೀಕ್ಷಣೆ ಮಾಡ್ಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಇರಬಹುದು, ಸಂಜೆ ಇರಬಹುದು, ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತೆ ಇಲ್ಲಿ ಸೂರ್ಯಾಸ್ತ ಕೂಡ ಆಗುತ್ತೆ ಸಂಜೆ, ಅದನ್ನು ನೋಡಕ್ಕೆ ಕೂಡ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದ್ರೆ ಈಗ ಈ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಈ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. ಸಮುದ್ರದ ರೀತಿಯಲ್ಲಿ, ಸಮುದ್ರದ ನೀರು ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತು. ಆದ್ರೆ ಈಗ ಈ ಮಳೆ ಮೋಡ ಇರೋದ್ರಿಂದ ಅದು ಯಾವುದು ಕಾಣ್ತಾ ಇಲ್ಲ, ಕೇವಲ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಇದು ಚಳಿ ಇರೋದ್ರಿಂದ ಈ ರೀತಿ ಆಗಿರುವಂತದ್ದು. ಕಳೆದ 3 ದಿವಸಗಳಿಂದ ಈ ವಾತಾವರಣ ಕಂಡು ಬರ್ತಾ ಇರುವಂತದ್ದು. ಇನ್ನೂ ಒಂದು ಕೆಲವು ದಿನಗಳ ಕಾಲ ಈ ಚಳಿ ಇರುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂದ್ರೆ ಮತ್ತೆ ಇಲ್ಲಿಗೆ ಮಂಜು ಬೀಳಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಚಳಿ ಇದೇ ರೀತಿ ಇರುತ್ತೆ. ಚಳಿ ಮಳೆ ಮೋಡ ಇದ್ರೆ ಮಂಜು ಬೀಳೋದು ಕಡಿಮೆ ಇರುತ್ತೆ. ಅದರಿಂದ ಈ ರೀತಿಯ ವಾತಾವರಣ ಕಂಡು ಬರುತ್ತೆ. ಅದರಿಂದ ಬರುವಂತ ಪ್ರವಾಸಿಗರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ. ಬೆಳಿಗ್ಗೆನೆ ಈ ಹೆಚ್ಚು ಚಳಿ ಇರೋದ್ರಿಂದ ಬರುವಂತರು ಕಡಿಮೆ ಆಗಿದ್ದಾರೆ. ಮತ್ತೆ ಇಲ್ಲಿ ಸ್ಥಳೀಯರು ಏನೆಂದ್ರೆ ದಿನಂಪ್ರತಿ ಇಲ್ಲಿ ವಾಕ್ ಬರುವಂತದ್ದು ಸ್ಥಳೀಯರು. ಅವರು ಕೂಡ ಈಗ ಈ ಚಳಿಗೆ, ಹೆಚ್ಚು ಚಳಿಗೆ ಅವರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬರ್ತಾ ಇಲ್ಲ. ಒಟ್ಟಲ್ಲಿ ಇನ್ನೂ ಒಂದು 2-3 ದಿನಗಳ ಕಾಲ ಈ ಚಳಿ ಇದೇ ರೀತಿ ಇದೆ ಅಂತ ಹೇಳುವಂತದ್ದು ಮಾಹಿತಿ ಸಿಕ್ಕಿರುವಂತದ್ದು. ಅದರಿಂದ ವಾಕ್ ಬರೋರು ಕೂಡ ಕಡಿಮೆ ಇದ್ದಾರೆ. ಚಳಿ ಕಡಿಮೆ ಆದ ನಂತರ ಹೆಚ್ಚಿನ ಜನರು ಇಲ್ಲಿಗೆ ಬರಲಿಕ್ಕೆ ಆರಂಭವಾಗ್ತಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.